ಅಲೆಯೂರಿನಲ್ಲಿ ನಡೆದ ಕೆಸರಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಸೆಲ್ಫಿಯದ್ದೇ ಕಾರುಬಾರು. ಒಂದೆಡೆ ಕೆಸರುಗದ್ದೆ ಕ್ರೀಡಾ ನಡೀತಿದ್ರೆ, ಇನ್ನೊಂದೆಡೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ರಂಗು ತುಂಬಿದ್ರು. ಕೆಸರಡೊಂಜಿನದ ಝಲಕ್ ಇಲ್ಲಿದೆ. ಒಂದೆಡೆ ಕೆಸರುಗದ್ದೆಯಲ್ಲಿ ಜನ ಮಿಂದಳ್ತಾ ಇದ್ರೆ, ಇನ್ನೊಂದೆಡೆ ಸಿಂಪಲ್ ಸ್ಟಾರ್ ರಕ್ಷಿತ್ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇರೋ ಯುವಕರಿಗೆ ತಾನೇನು ಕಮ್ಮಿಲ್ಲ ಅಂತ ಉಸ್ತುವಾರಿ ಸಚಿವರು ಸೆಲ್ಫಿ ಕ್ರೇಜ್. ಮತ್ತೊಂದೆಡೆ ಕೆಸರುಗದ್ದೆ ಕ್ರೀಡಾಕೂಟದ ರಂಗು. ಈ ಅದ್ಭುತ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಅಲೆಯೂರಿನ ಜೋಳು ರಸ್ತೆಯಲ್ಲಿ ನಡೆದ ಕೆಸರಡೊಂಜಿ ದಿನ ಕಾರ್ಯಕ್ರಮ. ಹೌದು, ಅಲೆಯೂರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ರಕ್ಷಿತ್ ಶೆಟ್ಟಿಯದ್ದೇ ರಂಗು. ನೆರೆದವರೆಲ್ಲ ಊರ ಹುಡುಗನ ಜೊತೆ ಕುಣಿದು ಕುಪ್ಪಳಿಸಿದ್ರು. ಹುಟ್ಟೂರ ಜನರ ಜೊತೆ ರಕ್ಷಿತ್ ಶೆಟ್ಟಿಯೂ ಕೂಡ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ಕೆಸರಡೊಂಜಿ ದಿನದ ಕಾರ್ಯಕ್ರಮ ಹಲವು ಗ್ರಾಮೀಣ ಕ್ರೀಡಾಕೂಟಗಳಿಗೆ ಸಾಕ್ಷಿಯಾಯಿತು. ಪುರುಷರು ಹಾಗೂ ಮಹಿಳೆಯರ ಜೊತೆ ಮಕ್ಕಳು ಕೂಡ ಹಗ್ಗ ಜಗ್ಗಾಟ, ಓಟದ ಸ್ಪರ್ಧೆ ಹಾಗೂ ಹಿಮ್ಮುಖ ಓಟ, ಮಡಿಕೆ ಹೊಡೆಯುವ ಸ್ಪರ್ಧೆ ಸೇರಿದಂತೆ ಹಲವು ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡರು. ತೆರೆಮರೆಗೆ ಸರಿಯುತ್ತಿರುವ ಕೆಲವು ಕ್ರೀಡೆಗಳು ನೆರೆದವರನ್ನು ರಂಜಿಸಿತು. ಇನ್ನು ಕೆಸರಡೊಂಜಿ ದಿನದಲ್ಲಿ ಕಂಬಳದ ಕೋಣಗಳು ಕೂಡ ಗಮನ ಸೆಳೆದವು. ಪುಟ್ಪುಟಾಣಿ ಮಕ್ಕಳು ಕೂಡ ಕೆಸರುಗದ್ದೆಯಲ್ಲಿ ಕುಣಿದು ಕುಪ್ಪಳಿಸಿ ಫುಲ್ ಖುಷಿಯಾದ್ರು. ಕೆಲವರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರೆ, ಇನ್ನು ಕೆಲವರು ಕೆಸರುಗದ್ದೆಯಲ್ಲಿ ಮಿಂದೆದ್ದು ಅದ್ಭುತ ಅನುಭವ ಪಡೆದುಕೊಂಡರು. ಕ್ರೀಡಾಕೂಟಕ್ಕೂ ಮೊದಲು ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಕೆಸರಡೊಂಜಿ ದಿನಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಶಿಸುತ್ತಿರುವ ಇಂತಹ ಗ್ರಾಮೀಣ ಕ್ರೀಡೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುತ್ತಿರುವುದು ಶ್ಲಾಘನೀಯ. ಕೃಷಿಯಲ್ಲಿ ತೊಡಗಿಕೊಂಡವರಿಗೆ ಮಡ್ಬಾತ್ನ ಅಗತ್ಯ ಇಲ್ಲ. ಪ್ರಕೃತಿಯನ್ನು ಬಿಟ್ಟು ಮನುಷ್ಯನಿಲ್ಲ, ಮನುಷ್ಯನನ್ನು ಬಿಟ್ಟು ಪ್ರಕೃತಿ ಇಲ್ಲ ಎಂದು ಅಭಿಪ್ರಾಯಪಟ್ಟರು. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಕೆಸರುಗದ್ದೆಯಲ್ಲಿ ಸೆಲ್ಫಿ ಸ್ಪರ್ಧೆಗೆ ಚಾಲನೆ ನೀಡಿದರು. ಮಾತ್ರವಲ್ಲ, ಹುಟ್ಟೂರಿನಲ್ಲಿ ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಫಿಲ್ಮ್ ಫೇರ್ ಅವಾರ್ಡ್ ಬಂದಿರೋದಕ್ಕೆ ತನಗಿಂತ ಜಾಸ್ತಿ ತನ್ನ ಹುಟ್ಟೂರ ಜನ ಸಂಭ್ರಮಿಸಿದ್ದಾರೆ. ಅವರ ಪ್ರೀತಿಗೆ ನಾನು ಚಿರಋಣಿ ಅಂದ್ರು. ನಮ್ಮ ವ್ಯವಸಾಯದ ಜೊತೆಯಲ್ಲಿ ನಮ್ಮ ಹಿರಿಯರ ಕಾಲದಿಂದ ಕೆಸರಿನ ಜೊತೆಯಲ್ಲಿ ನಮ್ಮ ಜನಜೀವನ ನಡೆಯುವಂಥ ಅವಕಾಶಗಳು ಇತ್ತೀಚಿನ ದಿವಸ ವ್ಯವಸಾಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ ಸಮಯದಲ್ಲಿ ಮೋಸ್ಟ್ಲಿ ನಾನು ಫಿಲ್ಮ್ ಫೇರ್ ವಿನ್ ಆದದ್ದು ನಾನೇ ಅಷ್ಟು ಅದನ್ನು ಜೀರ್ಣ ಮಾಡಿಕೊಂಡು ಅದನ್ನು ಸೆಲೆಬ್ರೇಟ್ ಮಾಡಿಲ್ವೋ ಏನೋ. ಮೋಸ್ಟ್ಲಿ ಅಷ್ಟು ಅಲ್ಲಿವರವರು ಸೆಲೆಬ್ರೇಟ್ ಮಾಡಿಬಿಟ್ರು. ಸೊ ಡೆಫಿನೆಟ್ಲಿ ತುಂಬ ಖುಷಿ ಆಗ್ತಿದೆ. ನೆಕ್ಸ್ಟ್ ಇವಾಗ ರಿಕ್ಕಿ ಅಂತ ಒಂದು ಸಿನಿಮಾ ಆಲ್ಮೋಸ್ಟ್ ರೆಡಿ, ಇವಾಗ ಆಗಸ್ಟಲ್ಲಿ ರಿಲೀಸ್. ಆಮೇಲೆ ನಂತರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಒಂದು ನವಂಬರಲ್ಲಿ ಬರುತ್ತೆ. ಅದರ ನಂತರ ಅವನೇ ಶ್ರೀಮನ್ನಾರಾಯಣ ಅಂತ ಇವಾಗ ಶೂಟಿಂಗ್ ಶುರು ಆಗ್ತಾ ಇದೆ. ಅಲ್ಲ, ನೆಕ್ಸ್ಟ್ ಶೂಟಿಂಗ್ ಶುರು ಆಗುತ್ತೆ ಆಗಸ್ಟಲ್ಲಿ. ಒಟ್ಟಿನಲ್ಲಿ ದಿನವೂ ಒಂದಿಲ್ಲೊಂದು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗುತ್ತಿದ್ದ ಜನ ಗ್ರಾಮೀಣ ಕ್ರೀಡೆಗಳಲ್ಲಿ ಪಾಲ್ಗೊಂಡು ರಿಲ್ಯಾಕ್ಸ್ ಆದರು. ಪ್ರಜ್ವಲ್, ಪ್ರೈಮ್ ಟಿವಿ ನ್ಯೂಸ್, ಉಡುಪಿ.